ಮಧು, ಈ ಬಿನ್ನಿ ತೆಗಿ. ಸೀರೆಗೂ ಇದಕ್ಕೂ ಮ್ಯಾಚೇ ಆಗ್ತಿಲ್ಲ. ಹೌದೇನೆ ನೀಲಾ? ಚೆನ್ನಾಗೇ ಇದೆಯಲ್ಲ ಸಾಕ್ಷಿ. ನಿಮ್ಮಿಬ್ರು ಕಣ್ಗೂ ಪೊರೆ ಬಂದಿದ್ಯಾ? ಒಂದ್ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿಲ್ಲ ಇದು. ಇದು ಇದು ಕರೆಕ್ಟ್ ಆಗಿರೋದು. ತುಂಬಾ ಓವರ್ ಆಗಾಡ್ತಿದ್ಯಾ ಕಣೆ ನೀನು. ನಿಶ್ಚಿತಾರ್ಥ ಇದು ಅಷ್ಟೇ. ಮದ್ವೆಗಿನ್ನು ತುಂಬಾ ಟೈಮ್ ಇದೆ. ಕಾಲ್ ಸ್ವಲ್ಪ ನೆಲದ ಮೇಲೆ ಇರ್ಲಿ. ಮಧು, ನನ್ ಯಾಕೆ ಗೊತ್ತಾ? ಸುಧಾ ಆಂಟಿ ಹೆತ್ತಿರೋ ಹೆಗಣ ರಾಕ್ಷಸಿ ನೀನು. ಏ, ನಾನ್ ನಿನ್ ಮೇಲೆ ವಿಕ್ರಮ್ ಹೆಂಡತಿ ಕಣೆ. ನಿಮ್ಮೆಲ್ರಿಗೂ ಅದಕ್ಕೆ ಭಯ ಇರ್ಬೇಕು ಏನೋ. ಈಗ್ಲೇ ರೆಕ್ಕೆ ಬಿಚ್ಚ ಆಡ್ತಿದ್ಯಲ್ಲೇ. ಇನ್ನು ಮದ್ವೆ ಆಗ್ಬಿಟ್ರೆ ಮನೇಲಿರೋರ್ಗೆಲ್ಲ ಗಂಜಿ ಕೊಡ್ಸ್ಬಿಡ್ತೀಯ ನೀನು. ಮೊದಲನೇ ಗಂಜಿ ನಿಮ್ ಮೊದಲ ವಿಕ್ರಮ್ಗೆ ಹೇಳ್ಬಿಡು. ಮಧು, ಈ ಐಬ್ರೋ ಸ್ವಲ್ಪ ತೀಡು. ಅದ್ ಏನ್ ಮೇಕಪ್ ಮಾಡ್ತಿದ್ಯೋ, ಗೋಡೆಗೆ ಸುಣ್ಣ ಬೆಳ್ದಂಗೆ. ಸ್ವಲ್ಪ ಚೆನ್ನಾಗ್ ಮಾಡೆ. ನಿಮ್ ಅಣ್ಣ ನನ್ನ ನೋಡಿದ್ರೆ ಹಂಗೆ ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು. ಆಯ್ತು ಮೇಡಮ್. ಸಾಕ್ಷಿ ಅಕ್ಕ, ರೆಡಿ ಆದ್ಯಾ? ಹಾಗ ಒಂದ್ 5 ನಿಮಿಷ. ಮಧು, ಬೇಗ ಬೇಗ ಮಾಡು. ಸಾಕ್ಷಿ ಒಳ್ಳೆ ಹುಡುಗಿನೇ, ಆದ್ರೆ ನಮ್ ವೇದ ಜಾಗಕ್ಕೆ ಇವಳು ಬರ್ತಿದ್ದಾಳೆ ಅಂದ್ರೆ ನಾನಿದ್ದ ಸಹಿಸ್ಕೊಳಕ್ಕಾಗ್ತಿಲ್ಲ. ದೇವ್ರೆ, ಏನಪ್ಪ ಪರೀಕ್ಷೆ ನಿಂದು? ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಗೆ ಬರೋ ಹಾಗೆ ಮಾಡಬಾರ್ದ? ಈ ನಿಶ್ಚಿತಾರ್ಥ ನಿಲ್ಲೋ ಹಾಗೆ ಮಾಡಬಾರ್ದ? ಮಂಚ ಹಾಕೊಂಡು ಅದ್ರ ಮೇಲೆ ಈ ಶರ್ಟ್ ಬರಬೇಕು. ಆ ಶರ್ಟ್ ಮೇಲೆ ಈ ಶಾಲೆನೂ ಬರಬೇಕು. ತಗೊಂಡ್ಬಿಟ್ಟ ಅಂದ್ರೆ ಮನೆಯವ್ರ ಕಾಟ ಸಾಕಾಗಲ್ಲ ಅಂತ ನೀವು ಬೇರೆ ಬೋನಸ್ ಹೋಗ್ರ ಇಲ್ಲಿಂದ. ಏಯ್, ಹೆಂಚನ್ ಮುಖಷ್ಟು ಪೈಕಿ ಹಾಕ. ತಾಳಿ ಕಟ್ಟಿರೋ ಹೆಂಡ್ತಿನ ಅಗ್ರಿಮೆಂಟ್ ಬರ್ಸ್ಕೊಂಡು ಓಡಿಸ್ತೀಯಾ ನೀನು? ಒಬ್ಬ ಕಣ್ಸ. ಛೇ, ಅಲ್ಲ ನೀನು ಕಾಂಚಿ ಪಿಂಜಿ ಹುಡುಗಿರಿಗೆ ಹುಡುಗರು ನಾಯಿ ಥರ ಅಲಿತಿರ್ತಾರೆ. ಅಂಥದ್ರಲ್ಲಿ ದೇವತೆ ಅಂತ ಹುಡುಗಿ ಸಿಕ್ಕರೆ ಏಯ್, ಬಾಯಿಗೆ ಬಂದಂಗೆ ಮಾತಾಡಿ ಅವಮಾನ ಮಾಡ್ತೀಯ. ಅಲ್ಲ ಕಣ, ಆ ದೇವರು ನಿಮ್ಮಂಥ ಕೋತಿಗಳ ಕೈಲಿ ಅದ್ಯಾಕೆ ಮಲ್ಲಿಗೆ ಹೂ ಕೊಡ್ತಾನೋ ಗೊತ್ತಿಲ್ಲ ಕಣ. ನೋಡ, ಈಗೆಲ್ಲ ನಿನ್ನನ್ನು ಬೈಬೇಕು ಅಂತ ನಮ್ಮ ಮನಸ್ಸು ಕುದಿತಾ ಇದೆ. ಆದರೂ ಫ್ರೆಂಡ್ ಅಲ್ವಾ, ಎಲ್ಲಿ ಅರ್ಟ್ ಆಗ್ತೀವಿ ಅಂತ ಒಳಗೆ ನಾವು ನೊಂದ್ಕೋತಾ ಇದ್ದೀವಿ. ತಗೋ ಪಂಚೆ ಉಟ್ರು. ರೆಡಿ ಕೊಡಪ್ಪ ಆಟೋ ಹೋಗೋದಕ್ಕೆ. ಓಯ್, ತಪ್ಪೆಲ್ಲ ನಿನ್ನ ಹತ್ರ ಇಟ್ಕೊಂಡು ಅವನಾಗ ಗುರಾಸ್ತಾ ಇದೆಯಾ? ನೋಡ, ಈಗಲೂ ನಿನ್ನ ತಲೆ ಮೇಲೆ ಹೊಡೆದೇ ಹೇಳ್ತೀನಿ. ವೇದ ನಿನಗೆ 7 ವರ್ಷ ಜೋಡಿ ಕಣ. ಈಗಲೂ ಕಾಲ ಮಿಂಚಿಲ್ಲ ಮಗ. ನೀನು ಮಾತಾಡದೇ ಇದ್ರೂ ಪರವಾಗಿಲ್ಲ, ನಾವೆಲ್ಲ ಹೋಗಿ ವೇದ ಹತ್ರ ಮಾತಾಡಿ ಸಮಾಧಾನ ಮಾಡಿ ಕರ್ಕೊಂಡ್ಬರ್ತೀವಿ. ಚೆನ್ನಾಗಿ ಬದುಕೋ. ಹೌದು ಮಗ, ಏನೇ ಮಾಡೋದಾದ್ರೂ ನಿಶ್ಚಿತಾರ್ಥ ಮುಗಿಸ್ಬಿಡ್ಬೇಕು. ಏನಂತೀಯಾ? ನಿಮ್ಮ ಮನಸ್ಸು ತುಂಬ ವೇದನೆ ತುಂಬಿಕೊಂಡಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದ್ರ ಬಗ್ಗೆ ಇರೋದಲ್ಲ ಕೆಡ್ಸ್ಕೊಬೇಡ. ಹೌದು ಮಗ, ಇಲ್ಲೇನೇ ಗಲಾಟೆ ಆದ್ರು ನಾವು ನೋಡ್ಕೋತೀವೋ. ನೀನು ಸುಮ್ಮನೆ ಹೂವನ್ನು ಸಾಕು. ಬಂದ್ವಾ, ತಿಂದ್ವಾ, ಓದು ಅಂತಿರ್ಬೇಕು. ಸುಮ್ಮನೆ ಏನೇನೋ ಮಾತಾಡ. ನಮ್ಮಮ್ಮನ ಮಾತು ಕೊಟ್ಟಿದ್ದೀನಿ ಕಂಡು, ಹೇಳ್ದಂಗೆ ನಡ್ಕೋತೀನಿ ಅಂತ. ಅಲ್ಲ ಕಣ, ಒಂದು ವೇಳೆ ವೇದ ನಿನ್ನ ಮುಂದೆ ಬಂದು ನಿಂತ್ರೆ? ಹೇಳೋ, ನಿಂತ್ರೆ ಏನು ಮಾಡ್ತೀಯಾ? ಮೊದಲೇ ಮನ್ಸು ಸರಿ ಇಲ್ಲ. ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಫೋನ್ ಮಾಡಿ ಕರ್ಸಿ ಅವಳಿಗೂ ನೋವು ಕೊಟ್ಟು ನನಗೆ ಶಾಪ್ ಹಾಕ್ಸ್ಬೇಡಿ. ಈ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಬಂದೆ?
ಏನಂಬುಜ ಯಾಕೆ ಇದು ವಿಕ್ರಮ್ ಮನೆ ಏರಿಯಾ ಅವ್ರ ಮನೆ ಕಡೆ ಯಾರಾದರೂ ಬಂದು ಮಾತಾಡ್ತಾರೆ ಅಂತ ಭಯನಾ? ಅಮ್ಮ ನಾನು ಮೊದಲು ತುಂಬ ಸಲ ದೇವಸ್ಥಾನಕ್ಕೆ ಬಂದಿದ್ದೀನಿ, ಮತ್ತೆ ದೇವ್ರ ದರ್ಶನ ಮಾಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಕರ್ಕೊಂಡು ಬಂದೆ. ಸರಿ ಸರಿ, ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ, ಬಾ ನಡಿ. ಅಜ್ಜಿ ನೀವು ಇಲ್ಲೇ ಇರಿ, ನಾನು ಹೋಗಿ ಅರ್ಚನೆ ಚೀಟಿ ಎತ್ಕೊಂಡು ಬರ್ತೇನೆ. ಬಾ ಹೋಗಿ. ಅಣ್ಣ, ಇಲ್ಲಿ ಅರ್ಚನೆ ಚೀಟಿ ಕೊಡೋರು ಎಲ್ಲಿ ಹೋಗಿದ್ದಾರೆ? ಚೀಟಿ ಕೊಡೋದು ಪ್ರಸಾದ ತರ್ಕೋದ್ರಮ್ಮ, 2 ನಿಮಿಷ ವೇಟ್ ಮಾಡಿ, ಬರ್ತಾರೆ. ಸರಿ ಅಣ್ಣ. ಚಿಕ್ಕಮ್ಮ, ಅಂತೂ ಇಂತೂ ನಾವು ಅನ್ಕೊಂಡ ಹಾಗೆ ಎಲ್ಲ ನಡೀತಿದೆ. ಎಲ್ಲ ದೇವ್ರದೆ. ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಕಣೆ. ಯಾವಾಗ ತಗೊಂಡಿದ್ದು? ಎಷ್ಟಾಯ್ತು? ತೂಕ ನೋಡ್ತಾ ಇದ್ರೆ 1-2-3 ಲಕ್ಷ ಇರ್ಬೋದೇನೋ. ಅಯ್ಯೋ ಚಿಕ್ಕಮ್ಮ, ನೀವು ಬೇರೆ. ನಮಗ್ ಬರೋ ಸಂಪಾದನೆಯಲ್ಲಿ 2-3 ಲಕ್ಷಕ್ಕೆ ಎಲ್ಲಕ್ಕೆ ಹೋಗೋಣ ಚಿಕ್ಕಮ್ಮ? ಇದು ರೋಲ್ಡ್ ಗೋಲ್ಡ್. ಓ ಹೌದಾ? ಚಿಕ್ಕಮ್ಮ, ನೀವು ಸಾಕ್ಷಿಗೆ ಏನ್ ಮದುವೆ ಮಾಡಿಸಿದ್ದೀರಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೀನೋಗಿ ಸಾಕ್ಷಿ ರೆಡಿ ಆಗಿದ್ದಾಳ ನೋಡ್ಕೊಂಬ. ಸರಿ, ನಾನು ಬರ್ತೀನಿ. ಏನಾಯ್ತು ಸುಧಾ? ಅಲ್ಲಿ ನೋಡಿ. ವೇದ ಇಲ್ಲಿಗೆ ಹೇಗೆ ಬಂದೋ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವು ಕೊಟ್ಟು ಮಾತನ್ನು ನಂಬ್ಕೊಂಡು ನಾನು ನಿಶ್ಚಿತಾರ್ಥ ಕೈ ಹಾಕಿದ್ದೀನಿ. ಈಗ ನೋಡಿದ್ರೆ ಇವಳು ಬಂದು ನಿಂತ್ಕೊಂಡಿದ್ದಾಳೆ. ಅಯ್ಯೋ, ಅದೇ ನನಗೂ ಗೊತ್ತಾಗ್ತಿಲ್ಲ ಸುಧಾ. ಏನತ್ತಿಗೆ ಬಹಳ ಆರಾಮಾಗಿ ನನಗೂ ಏನು ಗೊತ್ತಿಲ್ಲ ಅಂತಿದ್ದೀರಾ? ಅಲ್ಲ, ಅದು ಹೇಗೆ? ನೀವು ಹೇಳ್ದೆ, ನಿಮ್ಮ ಮನೆಯವ್ರು ಯಾರು ಹೇಳಿ ಕಳಿಸ್ದೆ, ಕರೆಕ್ಟಾಗಿ ನಿಶ್ಚಿತಾರ್ಥ ನಡೆಯೋ ದೇವಸ್ಥಾನಕ್ಕೆ ಬಂದು ನಿಂತ್ಕೊಂತಾಳೆ. ಸುಧಾ, ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾರು ಅವಳ ಸಂಪರ್ಕದಲ್ಲೇ ಇಲ್ಲ ಸುಧಾ. ನಿಮ್ಮ ಮಾತನ್ನ ಯಾಕೋ ನಂಬಕ್ ಆಗ್ತಿಲ್ಲ ಅತ್ತಿಗೆ ನನಗೆ. ನೋಡಿ, ಅವಳು ಇಷ್ಟು ದೂರ ಬಂದಿದ್ದಾಳೆ ಅಂದರೆ ಸುಮ್ಮನೆ ಅಂತೂ ಬಂದಿರಲ್ಲ. ಬಂದು ಬಳಗದವ್ರ ಮುಂದೆ ಕಿರಿಕ್ ಮಾಡಿ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕಂತ ಮಾಡಿದಾಳ ಹೇಗೆ? ಆ ಥರ ಏನೂ ಆಗಲ್ಲ ಸುಧಾ, ನೀನು ದಯವಿಟ್ಟು ಹೆದರ್ಕೋಬೇಡ. ಹೆದರ್ಕೊಳ್ಳೋದ? ನಾನಾ? ನನ್ನ ಬಾಯಿ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಅತ್ತಿಗೆ.